ಈ ದಿನ ನವಜಾತ ಶಿಶುವಿನಲ್ಲಿ ಅವು ಮೆಡಿಕಲ್ ಆ್ಯಂಡ್ ಬಿಹೇವಿಯರಲ್ ಅಸೆಸ್ಮೆಂಟ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಈ ಮೆಡಿಕಲ್ ಬಿಹೇವಿಯರಲ್ ಅಸೆಸ್ಮೆಂಟ್ಸ್ ಅಂತಕ್ಕಂಥದ್ದು ಮಗು ಹುಟ್ಟಿದ 1 ನಿಮಿಷದಿಂದ 5 ನಿಮಿಷದವರೆಗೆ ನಂತರ ಬಳಸ್ತಕ್ಕಂಥ ಒಂದು ಮಾಪನವನ್ನು ನಾವು ಇಲ್ಲಿ ಅಪ್ಗಾರ್ ಮಾಪನ ಅಂತ ಕರಿತೀವಿ. ಈ ಅಪ್ಗಾರ್ ಮಾಪನ ಅಂತಕ್ಕಂಥದ್ದು ಮಗುವಿನ ಉಸಿರಾಟದ ಕ್ರಿಯೆಯನ್ನು, ಅದರ ಅಪಿಯರೆನ್ಸನ್ನು ಅಂದರೆ ಬಣ್ಣ, ಅದರ ಚಟುವಟಿಕೆ ಆ್ಯಕ್ಟಿವಿಟಿ ಅಂತ ಕರೀತಾರೆ, ಮತ್ತು ರೆಸ್ಪಿರೇಷನ್, ಇಷ್ಟನ್ನು ಅಧ್ಯಯನ ಮಾಡಲಿಕ್ಕೆ ಅಥವಾ ಅದರ ಟೆಸ್ಟನ್ನು ಮಾಡಲಿಕ್ಕೆ, ಪರೀಕ್ಷೆ ಮಾಡಲಿಕ್ಕೆ ಇದನ್ನು ಬಳಸ್ತಾರೆ. ಅಪ್ಗಾರ್ ಸ್ಟ್ಯಾಂಡ್ಸ್ ಫಾರ್ ಎ ಫಾರ್ ಅಪಿಯರೆನ್ಸ್, ಪಿ ಫಾರ್ ಪಲ್ಸ್, ಜಿ ಫಾರ್ ರೆಮೆನ್ಸ್, A for activity and respiration. In the test, 5 things are used to check a baby health. The APGAR test is usually given to a baby twice, once at 1 minute after birth and again 5 minutes after birth. ಅಂದರೆ ಮಗು ಹುಟ್ಟಿದ 1 ನಿಮಿಷ ಮತ್ತು ಹುಟ್ಟಿದ 5 ನಿಮಿಷದ ನಂತರ 2 ಟೆಸ್ಟನ್ನು ಮಾಡ್ತಾ ಹೋಗ್ತಾರೆ ಅಪ್ಗಾರ್ ಸ್ಕೇಲಲ್ಲಿ. Sometimes if there are concern about the baby's conditions or score at 5 minutes is low, the test may be scored for a third time at 10 minutes after birth. ಅಂದರೆ 10 ನಿಮಿಷ ನಂತರ ಏನಾದರೂ ಮಗುವಿಗೆ ತೊಂದರೆ ಇದ್ದರೆ ಮತ್ತೆ ಅದನ್ನು ಟೆಸ್ಟನ್ನು ಮಾಡ್ತಾ ಹೋಗ್ತಾರೆ. 5 factors are used to evaluate the baby's condition and each factor is scored on a scale of 0 to 2, with 2 being the best score. Means skin color, heart rates, reflexes, muscle tone, breathing rate and efforts. Thank you.